ರಾಜನ್ ದೈವ, ಹ್ಮ್ ಪರಾಜನ್ ದೈವ ಅಂತ ನಾನು ಕೇಳಿದ್ದೀನಿ. ಹ್ಮ್. ಇದ್ರ ಅರ್ಥ ಏನು? ಬೇರೆ ಬೇರೆ ದೈವಗಳಿದೆಯಾ? ಅಂಡ್ ದೈವಾರಾಧನೆ ಮಾಡೋವಾಗ ಒಂದು ಕಾಮೆಂಟ್ ಅಲ್ಲಿ ಬಂದಿದ್ದು ದಯಾನಂದ್ ಸರ್, ಇದು ಪ್ರಶ್ನೆ. ಹ್ಮ್ ಎಷ್ಟೋ ಜನ ಹೇಳೋದೇನಂದ್ರೆ ಇದು ದೊಡ್ಡ ಮನೆಗಳಲ್ಲಿ ದೈವಾರಾಧನೆ ಆಗುತ್ತೆ, ಹ್ಮ್. ಕುಟುಂಬಗಳಲ್ಲಿ. ಹ್ಮ್. ಈಗ ದೈವಾರಾಧನೆ ನಡೆಯುವಾಗ ಒಂದು ದೊಡ್ಡ ಕುಟುಂಬದಲ್ಲಿ ಹ್ಮ್. ಅಥವಾ ದೊಡ್ಡ ಕ್ಷೇತ್ರದಲ್ಲಿ ನಡೆಯುವಾಗ ಹ್ಮ್. ಮನೆ ಆ ಯಜಮಾನ್ರು ಯಾರು ಇರ್ತಾರೆ ಅಥವಾ ಯಾರು ಶ್ರೀಮಂತರು ಇರ್ತಾರೆ ಅವ್ರು ಮುಂದೆ ಕೂತ್ಕೊಂಡಿರ್ತಾರೆ. ಹ್ಮ್. ಅವ್ರ ಹತ್ರ ದೈವ ತುಂಬಾ ಹೊತ್ತು ಮಾತಾಡುತ್ತೆ. ಹ್ಮ್. ಬಟ್ ಹಿಂದೆ ಕೂತ್ಕೊಂಡವ್ರ ಹತ್ರ ಪ್ರಶ್ನೆ ಕೇಳಬೇಕು ಅಂತಿದ್ದಾಗ ಅಷ್ಟೊತ್ತು ಮಾತಾಡಲ್ಲ. ಇದು ನನ್ನ ಪ್ರಶ್ನೆ ಅಲ್ಲ, ಇದು ಕಾಮೆಂಟ್ ಅಲ್ಲಿ ಬಂದಿದ್ದು. ಸಾರ್ವಜನಿಕರ ಪ್ರಶ್ನೆ, ಜನಸಾಮಾನ್ಯರ. ಹೌದು, ಜನಸಾಮಾನ್ಯರ ಪ್ರಶ್ನೆ. ಸೊ ಇದು ನನಗೆ ಕೇಳ್ಬೇಕಿತ್ತು ನಿಮ್ಗೆ. ಅಷ್ಟು ಮಾತ್ರ ಅಲ್ಲ, ಮೇಲ್ವರ್ಗದವರ ಹತ್ರ ಮಾತ್ರ ಮಾತಾಡ ಮೊದಲು ಕರೆಯುತ್ತೆ, ದೈವ ಮಾಡುವವರನ್ನ ಕರೆಯುವುದಿಲ್ಲ, ಇಂಥದ್ದೆಲ್ಲ ಇದೆ. ಅದು ಇದು ಸರಿ? ಅದಕ್ಕೆ ಜಾತಿ ವರ್ಗೀಕರಣ ಇದೆಯಾ? ಅಲ್ಲ, ದೈವಗಳೇ ಎಲ್ಲರೂ ಸಮಾನರ ಅಲ್ವಾ ಪ್ರಶ್ನೆ. ಅದಕ್ಕೆ ದೊಡ್ಡವರು ಉಳ್ಳವರು ಮತ್ತು ಇಲ್ಲದೇ ಇರುವವರು, ಬಡವರು ಮತ್ತು ಮೇಲ್ವರ್ಗದವರು ಕೀಳ್ವರ್ಗದವರಿಂದ ಭೇದ ಉಂಟಾ? ಖಂಡಿತ ಇಲ್ಲ ಸರ್. ಮತ್ತೆ ರಾಜನ್ ದೈವ ಅಂತಂದ್ರೆ ಅದು ಬೇರೆನಾ? ಅದು ರಾಜನ್ ದೈವ ಮತ್ತು ಮನೆ ದೈವಗಳಿಗೆ ವ್ಯತ್ಯಾಸ ಇದೆ. ಅದನ್ನು ನಾನು ಒಂದೊಂದೇ ಹೇಳ್ತೇನೆ ನೋಡಿ. ಈಗ ಇದನ್ನು ನಾನು ಬಿಡಿಸ್ತೇನೆ. ಯಾವುದೇ ದೈವ ಆಗಿರಲಿ, ತುಳುನಾಡಿನ ದೈವಕ್ಕೆ 16 ಕಟ್ಲೆ ನೇಮ ಇರ್ತದೆ. ನೇಮ ಆದ ತಕ್ಷಣ ದೈವ ನುಡಿ ಕೊಡುವಂಥ ಸಮಯ ಇದೆ. ಅದು ಮೊದಲು ಮಾತಾಡುವಂಥದ್ದು ಯಾರು ದೈವಕ್ಕೆ ಪೂಜೆ ಮಾಡ್ತಾನೆ, ನಿತ್ಯ ಪೂಜೆ ಮಾಡ್ತಾನೆ. ಏರಿಯನ್ನ ಮೂಲ್ಯ ದುಂಬಲ ಮೂಲ್ಯ ಅಂತ ಹೇಳಿದ್ರೆ ಜಾತಿ ಸೂಚಕ ಮೂಲ್ಯ ಅಲ್ಲ. ಮತ್ತೆ ಜಾತಿ ಸೂಚಕ ಮೂಲ್ಯ ಅಂತ ಹೇಳಿದ್ರೆ ಕುಂಬಾರ ಸಮುದಾಯದವರು. ಮೂಲ್ಯ ಆದಿಗೆ ಅದಕ್ಕೆ ನಿತ್ಯ ಅದನ್ನು ಚಾಕ್ರಿ ಮಾಡುವವ, ಅರ್ಚನೆ ಮಾಡುವವ, ಅದು ಯಾರು? ಅವರನ್ನು ಕರೀತಾನೆ. ಹಾಗಾದ್ರೆ ಅವ ಪಾಪದವ ಅಂತ ಆಯ್ತಲ್ಲ, ಅವ ಕುಟುಂಬದವ ಅಂತ ಆಯ್ತಲ್ಲ. ದೈವ ಮೊದಲು ಮಾತಾಡುದು ಅವನಲ್ಲಿ ಕಟ್ಟು ಮಾತಾಡುವಂಥದ್ದು. ಹಾಗೆ ಬಂದೆ, ಹೀಗೆ ಬಂದೆ, ಹೀಗೆ ಬಂದೆ. ಆಗ ಅವ ಹೇಳ್ತಾನೆ, ತುಂಬ ಉದ್ದಾದ್ರೆ ನಿನ್ನ ಕಟ್ಟೆ ಪಣದ ಮುಗ್ಗಿ ಅಂದ, ಕಡಲದ ಬಯ್ಯ ಲತ್ತು ಮುಗ್ಗಿ ಅಂದ, ಕಾಣದ ಬಳ್ಳಿಗೆ ಬಾಣದ ಬಳ್ಳಿ ಕೆಂತು ಮುಗ್ಗಿ ಅಂದ, ಕಟ್ಟನ ಪೂರ್ವ ಕಟ್ಟನ ಅಲ್ವಾ. ಆವಾಗ ದೈವ ಅಪ್ಪಣೆ ಕೊಡ್ತದೆ, ಎಲ್ಲ ಮಾಡ್ತೇನೆ, ನಿನ್ನನ್ನು ನಾನು ಸಂರಕ್ಷಿಸ್ತೇನೆ. ನೀವು ಹೇಳಿದ್ರ ಅರ್ಥ ಇವಾಗ ತುಳುವಲ್ಲಿ ಹೇಳಿದ್ದು ಅದೇ ಹೇಳಿದ್ರೆ, ನಿನ್ನ ಕಟ್ಟನ್ನ ಅದು ವಿಸ್ತಾರವಾದದ್ದು, ಸಾಗರದ ಹೊಯ್ಗೆಯಾಗಿ ಆಕಾಶದ ಬೆಳ್ಳಿ ಚುಕ್ಕೆಗಳು ಎನಿಸ್ಲಿಕ್ಕೆ ಸಾಧ್ಯ ಅಲ್ಲ, ಅಷ್ಟಿದೆ. ನಮ್ಗೆ ನೀವು ನನ್ನನ್ನು ಅಷ್ಟು ಬೇಡ, ನಮ್ಗೆ ಅನುಗ್ರಹಿಸು ಅಂತ ಹೇಳ್ತಾನೆ. ಆವಾಗ ದೈವ ಹೇಳ್ತಾನೆ, ಅದು ನಿಮ್ಮನ್ನು ನಾನು ಪರಿಪೂರ್ಣವಾಗಿ ನಾನು ಅನುಗ್ರಹ ಮಾಡ್ತೇನೆ ಅಂತ ಹೇಳ್ತದೆ. ಹಾಗಾದ್ರೆ ಮೊದಲು ಮಾತಾಡಿದ ಯಾರನ್ನ? ಸೇವೆ ಮಾಡೋರು ಅಲ್ಲ, ಬಡವನನ್ನ. ಅನುಗ್ರಹ ಕೊಟ್ಟದ್ದು ಯಾರನ್ನು? ಅವನನ್ನು. ಆಮೇಲೆ ರಾಜ್ಯದ ಕಲಕು ಬರ್ಪೆ ಅಂತೇಳಿ, ಆವಾಗ ಅದು ಸಾಮಾಜಿಕ ನ್ಯಾಯ ಬರ್ತದೆ. ಅಂದ್ರೆ ಬತ್ತಿ ಭಿನ್ನಾಗ ಪೇರ ಉನುಪುಂದಂಡ ಇತ್ತಿ ಇಲ್ಲದಾಗ್ಲೆ ತಿಳಿಯಗಂಜಿ ಬಂದಂತ ಅತಿಥಿಗಳಿಗೆ ಮರ್ಯಾದೆ. ಆವಾಗ ರಾಜನೀತಿ ಬರ್ತದೆ. ಈಗ ನಾವು ಒಂದು ಇರ್ತದೆ, ಬಡವನೋ ದೊಡ್ಡವನು, ನಮ್ಮಲ್ಲಿಗೆ ಒಂದು ಜಿಲ್ಲಾಧಿಕಾರಿ ಬಂದರೆ ಏನು ಮಾಡ್ತೇವೆ? ಜಿಲ್ಲಾಧಿಕಾರಿ ಹತ್ರ ಮಾತಾಡ್ತೇವೋ, ಬೇರೆ ತುಂಬ ವಿದ್ವತ್ಪೂರ್ಣ ವ್ಯಕ್ತಿ ಆದ್ರೆ ಅವನ ಹತ್ರ ಮಾತಾಡ್ತೇವೋ? ಯಾರ ಹತ್ರ ಮಾತಾಡ್ತೇವೆ? ಇಲ್ಲ, ಅಲ್ಲ, ದೊಡ್ಡವರ ಹತ್ರ. ಅದೇ ರೀತಿ ಸಾಮಾಜಿಕ ನ್ಯಾಯ, ಆ ವ್ಯವಸ್ಥೆ ಏನಿದೆ ಅದನ್ನು ಮೀರಿ ಹೋಗುವುದಕ್ಕೆ ದೈವಕ್ಕೆ ಆಗೋದಿಲ್ಲ. ಆಯ್ತಾ? ಆದ್ರಿಂದ ಅಲ್ಲಿ ದೈವಗಳಲ್ಲಿ ಭೇದ ಇಲ್ಲ ಅಂತೇಳಿ ಸಾಮಾಜಿಕ ನ್ಯಾಯವನ್ನು ದೈವ ಕೊಡ್ತದೆ. ಅಲ್ಲಿ ನೇಮ ಮಾಡುವವರು, ಮಾಡಿಸುವವರು, ಕರ್ತಾರ ಏನಿದೆ ಅಲ್ಲಿ ಅವರು ವ್ಯವಸ್ಥೆ ಮಾಡಿದ್ರು, ಸಾಮಾಜಿಕ ನ್ಯಾಯ ಆಗಿದೆ, ಅವರ ಹತ್ರ ಮಾತಾಡಿ. ಮತ್ತೆ ಜನಸಾಮಾನ್ಯರ ಕಷ್ಟವನ್ನೂ ಕೂಡ ದೈವ ಕೇಳ್ತಾರೆ. ರಾಜನ್ ದೈವದ ಕೊಡಿಯಡಿಯಲ್ಲೂ ಕೂಡ ಕೇಳ್ತದೆ, ಕೇಳುದಿಲ್ಲ ಅನ್ನುವಂಥ ಸುಮ್ಮನೆ ಕೇಳ್ತದೆ. ಈಗ ನಮ್ಮ ಪೆರಾರ ಕ್ಷೇತ್ರದಲ್ಲಿ ವಾಗ್ದೋಷ ನಿವಾರಣೆ ಉಂಟು, ಅದು ಕಟ್ಟ ಕಡೆಯ ಒಂದು ಮನೆಯವನ ವಾಗ್ದೋಷ ಬಂದರೂ ದೈವ ತೀರ್ಮಾನ ಕೊಡಬೇಕು, ಹೊಟ್ಟೆ ಮತ್ತೆ ಬೆರೆಯೋದು. ಆಯ್ತಾ? ಕೆಲವು ಸರ್ತಿ ಒಂದು ಕಟ್ಟ ಕಡೆಯ ಒಂದು ದಲಿತ ಸಮುದಾಯದವನಿದ್ದು ಬರ್ತದೆ, ಆಮೇಲೆ ಬಂಟ ಸಮುದಾಯದವರದ್ದು ಬರ್ತದೆ, ಬ್ರಾಹ್ಮಣರಿದ್ದು ಬರ್ತದೆ. ಅಲ್ಲಿ ಹಿಂದೆ ಮುಂದೆ ಅಂತಿಲ್ಲ, ಯಾರು ಸಾಲಲ್ಲಿ ಬರ್ತಾರೆ ಅವರಿಗೆ ಪ್ರಧಾನ. ಆದರೆ ಮೊದಲು ಕರೆಯುವಾಗ ಅಲ್ಲಿನ ಕಟ್ಟುಪಾಡಿದೆ, ರಾಜನೀತಿಯ ಕಟ್ಟುಪಾಡಿದೆ. ಮೊದಲು ತಂತ್ರಿಯವರನ್ನು ಕರೀತಾರೆ, ಬ್ರಾಹ್ಮಣರನ್ನ ಕರೀತಾರೆ, ಅಂದ್ರೆ ಅವರಿಗೆ ಒಂದು ಮರ್ಯಾದೆ ಕೊಟ್ಟು ಸಾಮಾಜಿಕ ನ್ಯಾಯ ಅದು. ಆಯ್ತಾ? ಮೊದಲು ಯಾರಿಗೆ? ತಂತ್ರಿ ಇವರಿಗೆ ಎಲ್ಲರಿಗಿಂತ ಮೊದಲು ಶೂದ್ರನಾಗಿರುವಂತ ಇವನ ಹತ್ರ, ಮನೆಯ ಚಾಕಿರಿ ಅವನ ಹತ್ರ ಮಾತಾಡ್ತದೆ, ಸೇವೆ ಮಾಡೋರು. ಅದು ಇವರು ನೋಡ್ಲಿಲ್ಲ ಅಂತ, ಇವರನ್ನು ಹೊರಗಿದ್ದನ್ನು ಮಾತ್ರ ನೋಡಿದೆ, ಒಳಗಿದ್ದನ್ನು ನೋಡಿ. ಅದಕ್ಕೆ ಹೇಳುವಂಥ ದೈವಾರಾಧನೆ ಪರಿಪೂರ್ಣವಾಗಿ ತಿಳಿಯದೆ ಸುಮ್ಮನೆ ಸಾಮಾಜಿಕ ಜಾಲತಾಣದಲ್ಲಿ, ತಪ್ಪು ಅಂತ ಹೇಳುದಲ್ಲ, ಪಾಪ ಅವರಿಗೆ ತಿಳಿದದಷ್ಟೇ ಅದನ್ನು ಹೇಳಿರ್ತಾರೆ, ಅರ್ಥ ಆದಾಗ ಸರಿ ಆಗ್ತದೆ, ಅದನ್ನು ನೋಡಬೇಕು ಅಂತ ಹೇಳುವಂಥ.
ಇನ್ನೊಂದು ನೀವೇನೋ ಇನ್ನೊಂದು ಪ್ರಶ್ನೆ. ಪರಾಜನ್ ದೈವ ಮತ್ತೆ ರಾಜನ್ ದೈವಗಳು ಸರಳ. ಈ ರಾಜನ್ ದೈವಗಳಾಗುವಂಥ ಹಕ್ಕಿರುವಂಥದ್ದು ಪ್ರಾಕೃತಿಕ ಶಕ್ತಿಗಳಿಗೆ ಮಾತ್ರ. ಪಂಜುರ್ಲಿ, ಲಕ್ಕೇಸಿರಿ, ಜಾರಂದಾಯ, ಜುಮ್ಮಾದಿ, ಮದಿ. ಉಳ್ಳಾಯ, ಇಂಥದ್ದೆಲ್ಲ ಪಿಲಿಚಾಂಡಿ, ಇಂಥದ್ದೆಲ್ಲ ರಾಜನ್ ದೈವ. ಹ್ಮ್. ಹಾಗೆ ಅವುಗಳೆಲ್ಲ ರಾಜನ್ ದೈವಗಳಾಗಿ ಕೆಲವು ಕಡೆ ಕಾಣಿಸ್ತವೆಯೋ? ಇಲ್ಲ. ಹಾಗಾದ್ರೆ ಕಾಣಿಸ್ಬೇಕಂದ್ರೆ ಹೇಗೆ? ಕೆಲವು ಕಡೆ ರಾಜನ್ ದೈವಗಳಿಗೆ ಕಾಣಿಸ್ಕೊಳ್ತದೆ, ಕೆಲವು ಕಡೆ ಚಿಕ್ಕ ದೈವಗಳಾಗಿ ಕಾಣಿಸಿಕೊಳ್ಳುವಂಥದ್ದಿದೆ. ರಾಜನ್ ದೈವ ಅಂದ್ರೆ ಮುಂಚೆಯಿಂದ ರಾಜರಿದ್ರು, ಅವ್ರು ಆರಾಧಿಸ್ಕೊಂಡ್ ಬಂದಿದ್ದಂತ ದೈವಗಳು ಅಂತ ಅರ್ಥನಾ? ಅಲ್ಲ, ಹಾಗಲ್ಲ. ಉದಾಹರಣೆಗೆ ಒಂದು ದೈವ ಒಂದು ಕ್ಷೇತ್ರಕ್ಕೆ ಬರ್ತದೆ, ತನ್ನ ಪವಾಡವನ್ನು ತೋರಿಸ್ತದೆ. ಒಂದು ಮನೆ ಅಂದ್ರೆ ಒಂದು ಗುತ್ತಿನ ಮನೆ ಹೋಗ್ತದೆ, ಅಲ್ಲಿ ನೆಲೆ ನಿಂತ ಆದ ತಕ್ಷಣ ದೈವ ಹೇಳ್ತದೆ ನಾನು ರಾಜ್ಯಕ್ಕೆ ಇಳಿಬೇಕು, ರಾಜನ್ ದೈವ ಆಗ್ಬೇಕು ಅಂತ ಹೇಳಿದ್ರೆ ಕೇವಲ ಒಂದು ವರ್ಗದ ಆರಾಧನೆ ನನಗೆ ಸಾಕಾಗುವುದಿಲ್ಲ, 16 ವರ್ಗದವರ ಆರಾಧನೆ ಬೇಕು ನನಗೆ. ಎಲ್ಲರೂ ಬೇಕು, ಎಲ್ಲರೂ ಸೇರಿ ನೂಲು ಪಾಡ್ನಾಯರದ ಬತ್ತಿನ ದೋಲು ಪಾಡ್ನಾಯವರೆಂದು ಬ್ರಾಹ್ಮಣರನ್ನು ಹಿಡಿದು ಕಟ್ಟಗಡೆ ಎಲ್ಲ ಸಮುದಾಯದವರು ಸೇರಿ ಆರಾಧನೆ ಮಾಡುವ ವ್ಯವಸ್ಥೆಗೆ ರಾಜನ್ ದೈವ ಅಂತ ಹೆಸರು. ಅದರ ಚಾಕಿರಿ ಎಲ್ಲ ವರ್ಗದವರು ಮಾಡಬೇಕು, ಗಾಣಿಗನು ಮಾಡಬೇಕು, ಕುಂಬಾರನು ಮಾಡಬೇಕು, ಎಲ್ಲ ವರ್ಗದವರು ಸೇರಿ ಯಾವ ಆರಾಧನೆಯನ್ನು ಒಂದು ಪ್ರದೇಶದಲ್ಲಿ ಮಾಡಿ ವೈಭವದ ಉತ್ಸವದ ವೈಭವ ಅಂತ ಆಗ್ಬೇಕಂತಿಲ್ಲ, ಎಲ್ಲ ವರ್ಗದವರು ಸೇರಿ ಮಾಡುವಂತ, ಅಂದ್ರೆ ಇಡೀ ರಾಜ್ಯ, ಒಂದು ರಾಜ್ಯದ ಪರಿಕಲ್ಪನೆ ಏನು? ರಾಜ್ಯ ಅಂತ ಹೇಳಿದ್ರೆ ಈ ಗಡಿ ಸೀಮೆಯ ರಾಜ್ಯ ಅಂತ ಹೇಳುವುದಲ್ಲ, ಎಲ್ಲ ವರ್ಗದವರು ಸೇರಿರುವಂಥದ್ದು, ಎಲ್ಲ ಗುತ್ತುಬಾರಿಕೆಯರು ಸೇರಿರುವಂಥ ವ್ಯವಸ್ಥೆ ರಾಜ್ಯ. ಅವರೆಲ್ಲ ಸೇರಿ ಆರಾಧನೆ ಮಾಡುವ ವ್ಯವಸ್ಥೆಗೆ ರಾಜನ್ ದೈವ. ಹೌದು. ಅದಕ್ಕೆ ಸೇವೆ ಮಾಡುವಾಗಲೂ ಕಟ್ಟುಪಾಡಿದೆ. ಇಂಥವರೇ ಸೇವೆ ಮಾಡಬೇಕು, ಇಂಥವರೇ ದೈವದಲ್ಲಿ ಪ್ರಾರ್ಥನೆ ಮಾಡಬೇಕು, ಇಂಥವರೇ ತೀರ್ಮಾನ ಕೊಡಬೇಕು. ದೈವ ತೀರ್ಮಾನ ಕೊಡುವುದಕ್ಕಿಂತ ಮೊದಲು ದೈವ ಅಲ್ಲಿರುವಂಥ ನ್ಯಾಯಾಧೀಶನಾಗಿ ಮಾತ್ರ. ವಕೀಲರು ಯಾರು? ಈ ಗುತ್ತಿನವರು. ದೈವ ಸಿಕ್ಕವರೆಲ್ಲ ಮಾತಾಡ್ಲಿಕ್ಕಿಲ್ಲ. ಹಾಗಾದ್ರೆ ಪಾಪದವರು ಇಲ್ಲ, ಪಾಪದವರು ಸೇರಿ ಪಾಪದವರಲ್ಲಿ ಒಬ್ಬನನ್ನು ಯೋಗ್ಯತಾವಂತರನ್ನು ನಿಲ್ಲಿಸಿರ್ತಾರೆ. ಯಜಮಾನ ಗಡಿ ಹಿಡಿದಾರ, ಆಯ್ಕೆ ಮಾಡಿ ಅವರು ಸೇರಿ ದೈವ ಕೇಳ್ತಾರೆ, ನೀವೇನು ಹೇಳ್ತೀರಿ ಗೊತ್ತಿನಾರೆ ಅಂತ ಹೇಳ್ತಾರೆ. ಅವರು ತೀರ್ಮಾನ ಮಾಡಿ, ಅವರ ನ್ಯಾಯ ತಪ್ಪಿದ್ರೂ ದೈವ ಅದು ಸರಿ ಮಾಡ್ತದೆ. ಅವರು ಹೇಳಿರುವಂತ ಸರಿ ಇದ್ರೆ ಸರಿ ಅಂತ ಅಸ್ತು ಮುದ್ರೆ ಹಾಕಿ ಅದಕ್ಕೆ ದೈವ ಹೇಳ್ತದೆ. ಇದು ದೈವ ಆರಾಧನೆ ವ್ಯವಸ್ಥೆ. ಇದಕ್ಕೆ ರಾಜನ್ ದೈವ ಕಟ್ಟುಗಳು ಅರ್ಥ ಆಯ್ತು ಅಂತ ತಿಳ್ಕೊಳ್ತೇವೆ. ಹೌದು.